ಈ ಹೊತ್ತು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಒಂದು ಆಘಾತಕವಾದ ಸುದ್ದಿ. ನವರಾತ್ರ ಪರ್ವ ನಮಗೆ ಕಾಳರಾತ್ರಿ ಆಗಿದೆ. ನಮ್ಮೆಲ್ಲರಿಗೂ ಆದರಣೀಯರಾದ ಕಾದಂಬರಿ ಸಾರ್ವಭೌಮ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಭೌತಿಕವಾಗಿ ಇಲ್ಲವಾಗಿದ್ದಾರೆ. ಅವರ ವ್ಯಕ್ತಿತ್ವ, ಅದಕ್ಕೂ ಮಿಗಿಲಾಗಿ ಅವರ ಕೃತಿತ್ವ ಶಾಶ್ವತವಾಗಿ ನಿಲ್ಲುವಂಥದ್ದು. ಸುಮಾರು 60 ವರ್ಷಗಳ ಕಾಲ ಸತತವಾಗಿ ಸಾರಸ್ವತ ಪ್ರಪಂಚವನ್ನು ಅವರು ಉದ್ಧರಿಸ್ತಾ ಬಂದರು. ತಮ್ಮ ಸಾಹಿತ್ಯ ನಿರ್ಮಾಣದ ಮೂಲಕ ಕನ್ನಡಕ್ಕೆ, ತನ್ಮೂಲಕ ಭಾರತೀಯ ವಾಂಗ್ಮಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಪಂಪನ ವಿಕ್ರಮಾರ್ಜುನ ವಿಜಯ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಆದಮೇಲೆ ಗದ್ಯದಲ್ಲಿ ಬಂದ ಮಹಾಕಾವ್ಯ ಅಂತ ಹೆಸರಾದ ಪರ್ವ, ಅದು ಅನೇಕ ಭಾಷೆಗಳಿಗೆ, ಚೈನೀ ಮತ್ತು ರಷ್ಯನ್ ಮೊದಲಾದ ಭಾಷೆಗಳಿಗೆ ಅನುವಾದವಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರು 40 ವರ್ಷಗಳಿಗೂ ಮುನ್ನವೇ ಗಳಿಸಿದರು. ಸರಸ್ವತಿ ಸಮ್ಮಾನವನ್ನು ಕನ್ನಡಕ್ಕೆ ತಂದುಕೊಟ್ಟ ಮೊದಲಿಗರು. ಪದ್ಮಶ್ರೀ, ಪದ್ಮಭೂಷಣ ಮೊದಲಾದ ಬಿರುದುಗಳು ಅವರನ್ನು ಅರಸಿ ಬಂದವು. ಆದರೆ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅವರ ಸಾರಸ್ವತ ಸಬರ್ಯೆ. ಅವರ ದಾಟು ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಪುರಸ್ಕೃತ. ಅವರ ಮೊದಲ ಪ್ರಸಿದ್ಧವಾದ ಮಹಾಕೃತಿ ವಂಶವೃಕ್ಷ, ಧರ್ಮಶ್ರೀ ಅದರ ಜೊತೆಗೆ ಬಂತು. ಮತದಾನದಿಂದ ರಾಜಕೀಯ ಜಗತ್ತನ್ನು ಅವರು ವಿಶ್ಲೇಷಣೆ ಮಾಡುವುದು ತಂತುವರೆಗೆ ಬಂತು. ಮತಾಂತರವನ್ನು ಕುರಿತು ಧರ್ಮಶ್ರೀಯಿಂದ ಮೊದಲುಗೊಂಡು ಸಾರ್ಥ ಮತ್ತು ಆವರಣದವರೆಗೆ ಅದನ್ನು ವಿಸ್ತರಿಸಿಕೊಂಡು ಬಂದರು. ಮಂದ್ರ ಅವರ ಮಹೋನ್ನತವಾದ ಕೃತಿ, ಸಾಹಿತ್ಯದ ಕಾವ್ಯ ಅಂತ ಅನ್ನಬೇಕು. ಹೀಗೆ ಅನೇಕ ಕೃತಿಗಳ ಮೂಲಕ ಅವರು ಶಾಶ್ವತವಾಗಿದ್ದಾರೆ. ಅನೇಕ ಭಾಷೆಗಳಿಗೆ ಅನುವಾದವಾದಂಥ ಏಕೈಕ ಕನ್ನಡಿಗ ಅಂತ ಹೆಸರು ಕೂಡ ಪಡೆದಿದ್ದಾರೆ. ಅವರ ಮಂದ್ರ ಕಾದಂಬರಿಯಂತೆಯೇ ಬೃಹತ್ತಾದದ್ದು, ತಂತು, ಇಡೀ ಭಾರತದ ರಾಜಕೀಯ ಜೀವನವನ್ನು, ಮೌಲ್ಯದ ಅಧಃಪತನವನ್ನು ಚಿತ್ರಿಸುತ್ತೆ. ಅದೇ ರೀತಿಯಲ್ಲಿ ಅವರ ನೆಲೆ ಅತ್ಯಂತ ಆಧ್ಯಾತ್ಮಿಕವಾದ ಕಾದಂಬರಿ. ಸಾಕ್ಷಿ ಕೂಡ ಅದೇ ಬಗೆಯಾದ ಗಂಭೀರವಾದ ತಾತ್ವಿಕ ಕಾದಂಬರಿ. ಜಲಪಾತ ಒಂದು ಅದ್ಭುತ ಅಮರ ಖಂಡಕಾವ್ಯದಂಥ ಕೃತಿ. ಹೀಗೆ ಅವರು ಅನೇಕ ಸಾಹಿತ್ಯ ರಚನೆಗಳ ಮೂಲಕ ಅಲ್ಲದೆ ವೈಚಾರಿಕವಾದ ಲೇಖನಗಳಿಂದ, ಪ್ರಬಂಧಗಳಿಂದ, ಸಂದರ್ಶನಗಳಿಂದ ಕೂಡ ಕನ್ನಡದ ಜನಮಾನಸದಲ್ಲಿ ಶಾಶ್ವತವಾಗಿದ್ದಾರೆ. ಅಖಿಲ ಭಾರತದಲ್ಲಿ ಕೂಡ ಕನ್ನಡದ ಕಂಪನ್ನು ಹಬ್ಬಿಸಿದ್ದಾರೆ. ಇಂಥ ಮಹನೀಯರ ಅವಸಾನ ನಮಗೆ ತುಂಬ ಶೋಚನೀಯವಾದದ್ದು. ಅದಕ್ಕಾಗಿ ಕನ್ನಡಿಗರ ಪರವಾಗಿ, ಸಾಹಿತ್ಯ ರಸಿಕರ ಪರವಾಗಿ ನನ್ನ ಶ್ರದ್ಧಾಂಜಲಿ.